ಎಲ್ಲ ನಮ್ಮ ಮುಖಂಡರುಗಳು, ಕಾರ್ಯಕರ್ತರು, ಚುನಾಯಿತ ಜನಪ್ರತಿನಿಧಿಗಳು ಒಕ್ಕೊರಲಿನಿಂದ ಅವರು ನನಗೆ ಆಗ್ರಹಿಸ್ತಾ ಇದ್ದಾರೆ, ನೀವು ಚುನಾವಣಾ ಕಣದಲ್ಲಿ ಇರಲೇಬೇಕು ಅಂತೇಳಿ. ಹಾಗಾಗಿ ನಾನು ಸೋಮವಾರ 11 ಗಂಟೆಗೆ ಟೌನ್ ಹಾಲ್ ಸರ್ಕಲ್ ನಿಂದ BGS ಬಾಲಗಂಗಾಧರನಾಥ ಸ್ವಾಮಿ ಸರ್ಕಲ್ ನಿಂದ ಮೆರವಣಿಗೆಯಲ್ಲಿ ಹೋಗಿ ನಮ್ಮ ಜಿಲ್ಲೆಯ, ನನ್ನ ಲೋಕಸಭಾ ಕ್ಷೇತ್ರದ ಎಲ್ಲ ವಿಭಾಗಗಳಿಂದ ಇವತ್ತು ಕಾರ್ಯಕರ್ತರು, ಮುಖಂಡರು ಬಂದಿದ್ದಾರೆ. ಅವರಿಗಾಗಲೇ ಆಗ್ರಹಿಸಿದ್ದಾರೆ. ಅವತ್ತು 11 ಗಂಟೆಗೆ ನಾವು BGS ಸರ್ಕಲ್ ನಿಂದ ಮೆರವಣಿಗೆ ಮೂಲಕ ತೆರಳಿ ಸೋಮವಾರ ದಿವಸ 11 ಗಂಟೆಗೆ ನಾನು ಅಲ್ಲಿಂದ ಪ್ರಾರಂಭ ಮಾಡಿ ಅವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಾನು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ವಿಶ್ವಾಸ ಇದೆ, ವಿಶ್ವಾಸ ಇದೆ ನಮ್ಮ ಪಕ್ಷದ ಮುಖಂಡರುಗಳು ಮತ್ತೆ ಮೈತ್ರಿ ಪಕ್ಷದ ಮುಖಂಡರುಗಳು ಇವತ್ತಿನ ತುಮಕೂರು ಲೋಕಸಭಾ ಕ್ಷೇತ್ರದ ಜನರ ಮನದಾಳದ ಮಿಡಿತವನ್ನು ಅರ್ಥ ಮಾಡಿಕೊಂಡು ಅತಿ ಶೀಘ್ರದಲ್ಲಿ ಈ ಒಂದು ನಿರ್ಧಾರ ಏನೀಗಾಗಿದೆ ಅದನ್ನ ಪುನರ್ ಪರಿಶೀಲನೆ ಮಾಡ್ತಾರೆ. ಹಾಗಾಗಿ ನಾನು ಅಧಿಕೃತವಾಗಿ ಸೋಮವಾರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಾನು ಅರ್ಜಿಯನ್ನು ಹಾಕ್ಲಿಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಭರವಸೆ ಇಟ್ಕೊಂಡಿದ್ದೀನಿ, ನಂಬಿಕೆ ಇಟ್ಕೊಂಡಿದ್ದೀನಿ, ವಿಶ್ವಾಸ ಇಟ್ಕೊಂಡಿದ್ದೀನಿ. ಅದು ಅವತ್ತು ಹೇಳ್ತೀನಿ ಏನು ಅಂತ. ಸೋಮವಾರ ನಾನು ಅರ್ಜಿ ಹಾಕ್ತಕ್ಕಂಥದ್ದು, ನಾಮಿನೇಷನ್ ಹಾಕ್ತಕ್ಕಂಥದ್ದು ಖಚಿತ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಾನು ನಾಮಿನೇಷನ್ ಹಾಕ್ತೀನಿ. ಒಂದು ವೇಳೆ ಅಂತ ನೀವೇನು ಹೇಳಿದ್ರಿ, ಅದಕ್ಕೆ ನಾನು ಸೋಮವಾರ ಉತ್ತರ ಕೊಡ್ತೀನಿ. ದಯಮಾಡಿ ನಾನು ಅವತ್ತು ನೀವೇ ನೋಡ್ಬೋದು, ಯಾರ್ಯಾರು ಬರ್ತಾರೆ ನನ್ನ ಜೊತೆಲಿ ಇರ್ತಾರೆ ಅನ್ನೋದನ್ನ ನೀವೇ ನೋಡ್ಬೋದು. ಅದನ್ನ ನೀವು ನೋಡ್ಬೇಕು. ಅದನ್ನ ನಾನಿವತ್ತು ಬರೀ ಕಾರ್ಯಕರ್ತರುಗಳನ್ನ ಮಾತ್ರ, ಮುಖಂಡಗಳು ನಮ್ಮ ಅವ್ರನ್ನ ಮಾತ್ರ ನಾವು ಇಲ್ಲಿ ಸಭೆ ಸೇರ್ಲಿಕ್ಕೆ ಇದ್ದೀವಿ. ಹಾಗಾಗಿ ಸೋಮವಾರ ದಿವಸ ನಾಮಿನೇಷನ್ ಹಾಕ್ತಾ ಇದ್ದೀನಿ. ಹಿಂದೆ ಸರಿಯಕ್ಕಲ್ಲ ಹಾಕೋದು, ನಾನು ಸೋಮವಾರ ನಾಮಿನೇಷನ್ ಹಾಕೋದು ಹಿಂದೆ ಸರಿಯಕ್ಕಲ್ಲ, ಸೋಮವಾರ ನಾಮಿನೇಷನ್ ಹಾಕ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ. ಒಂದು ವೇಳೆ ಗೊತ್ತಿರಲ್ಲ, ಒಂದು ವೇಳೆ ನಾನು ಹೇಳೋದು, ಒಂದು ವೇಳೆಗೆ ನಾನು ಸೋಮವಾರ ಉತ್ತರ ಹೇಳ್ತೀನಿ ನಾಮಿನೇಷನ್ ಹಾಕಿ. ಅಲ್ಲಲ್ಲ, ಪ್ರಯತ್ನ ಪಟ್ಟರೆ ಒಂದು ವೇಳೆ ಅದಕ್ಕೆ ನಾನು ಸೋಮವಾರ ಅಷ್ಟೇ ಉತ್ತರ ಹೇಳ್ತೀನಿ. ಮೈತ್ರಿ ಧರ್ಮನೇ ಅದು. ನಾನು ಸಿಟ್ಟಿಂಗ್ ಮೆಂಬರ್ ಆಫ್ ಪಾರ್ಲಿಮೆಂಟ್. ಐ ಹ್ಯಾವ್ ಡೆಲಿವರ್ಡ್ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್. What is doing? Why are you rejecting? Why you denied ticket to me? Why you denied opportunity contest? That is not correct. ಮೈತ್ರಿ ಧರ್ಮ ಅಂದ್ರೆ ಹಾಲಿ ಸಂಸದ ಯೋಗ್ಯ ಕ್ರಿಯಾಶೀಲ ಸಂಸದನ ಪುನಃ ನಿಲ್ಲಿಸ್ತಕ್ಕಂಥದ್ದೇ ಮೈತ್ರಿ ಧರ್ಮ. ಹೇಳ್ತೀನಿ ನಾನು ಅದನ್ನ, ನಾನು ಆಮೇಲೆ ಹೇಳ್ತೀನಿ ನಾನು. ಒಂದು ವೇಳೆ JDS ಇಂದ ತಮಗೆ ಆಫರ್ ಕೊಟ್ರೆ ಏನ್ ಮಾಡ್ತೀರಿ ಸರ್? ಎಲ್ಲ ಗೊತ್ತಿದೆಯಲ್ಲ, JDS ಇಂದ ತಮಗೆ ಆಫರ್ ಕೊಟ್ರೆ ಏನ್ ಮಾಡ್ತೀರಿ? ನಾನು ಹೇಳ್ತಾ ಇರೋದು, ನಾನು ಸ್ಪಷ್ಟಪಡಿಸ್ತೀನಿ, ನಾನು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸೋಮವಾರ ನಾಮಿನೇಷನ್ ಹಾಕ್ತಾ ಇದ್ದೀನಿ. ಎಲ್ಲ ನಮ್ಮ ಮುಖಂಡರುಗಳು, ಕಾರ್ಯಕರ್ತರು, ಚುನಾಯಿತ ಜನಪ್ರತಿನಿಧಿಗಳು ಒಕ್ಕೊರಲಿನಿಂದ ಅವರು ನನಗೆ ಆಗ್ರಹಿಸ್ತಾ ಇದ್ದಾರೆ, ನೀವು ಚುನಾವಣಾ ಕಣದಲ್ಲಿ ಇರಲೇಬೇಕು ಅಂತೇಳಿ. ಹಾಗಾಗಿ
ನಾನು ಸೋಮವಾರ ನಾನು 11 ಗಂಟೆಗೆ ಟೌನ್ ಹಾಲ್ ಸರ್ಕಲ್ ನಿಂದ BGS ಬಾಲಗಂಗಾಧರನಾಥ ಸ್ವಾಮಿ ಸರ್ಕಲ್ ನಿಂದ ಮೆರವಣಿಗೆಯಲ್ಲಿ ಹೋಗಿ ನಮ್ಮ ಜಿಲ್ಲೆಯ ನನ್ನ ಲೋಕಸಭಾ ಕ್ಷೇತ್ರದ ಎಲ್ಲ ವಿಭಾಗಗಳಿಂದ ಇವತ್ತು ಕಾರ್ಯಕರ್ತರು ಮುಖಂಡರು ಬಂದಿದ್ದಾರೆ. ಅವರಿಗಾಗಲೇ ಆಗ್ರಹಿಸಿದ್ದಾರೆ. ಅವತ್ತು 11 ಗಂಟೆಗೆ ನಾವು BGS ಸರ್ಕಲ್ನಿಂದ ಮೆರವಣಿಗೆ ಮೂಲಕ ತೆರಳಿ ಸೋಮವಾರ ದಿವಸ 11 ಗಂಟೆಗೆ ನಾನು ಅಲ್ಲಿಂದ ಪ್ರಾರಂಭ ಮಾಡಿ ಅವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಾನು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ವಿಶ್ವಾಸ ಇದೆ, ನನಗೆ ವಿಶ್ವಾಸ ಇದೆ ನಮ್ಮ ಪಕ್ಷದ ಮುಖಂಡರುಗಳು ಮತ್ತೆ ಮೈತ್ರಿ ಪಕ್ಷದ ಮುಖಂಡರುಗಳು ಇವತ್ತಿನ ತುಮಕೂರು ಲೋಕಸಭಾ ಕ್ಷೇತ್ರದ ಜನರ ಮನದಾಳದ ಮಿಡಿತವನ್ನು ಅರ್ಥ ಮಾಡಿಕೊಂಡು ಅತಿ ಶೀಘ್ರದಲ್ಲಿ ಈ ಒಂದು ನಿರ್ಧಾರ ಏನೀಗಾಗಿದೆ ಅದನ್ನ ಪುನರ್ ಪರಿಶೀಲನೆ ಮಾಡ್ತಾರೆ. ಹಾಗಾಗಿ ನಾನು ಅಧಿಕೃತವಾಗಿ ಸೋಮವಾರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಾನು ಅರ್ಜಿಯನ್ನು ಹಾಕ್ಲಿಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಭರವಸೆ ಇಟ್ಕೊಂಡಿದ್ದೀನಿ, ನಂಬಿಕೆ ಇಟ್ಕೊಂಡಿದ್ದೀನಿ, ವಿಶ್ವಾಸ ಇಟ್ಕೊಂಡಿದ್ದೀನಿ. ಅದು ಅವತ್ತು ಹೇಳ್ತೀನಿ ಏನು ಅಂತ. ಸೋಮವಾರ ನಾನು ಅರ್ಜಿ ಹಾಕ್ತಕ್ಕಂಥದ್ದು, ನಾಮಿನೇಷನ್ ಹಾಕ್ತಕ್ಕಂಥದ್ದು ಖಚಿತ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಾನು ನಾಮಿನೇಷನ್ ಹಾಕ್ತೀನಿ. ಒಂದು ವೇಳೆ ಅಂತ ನೀವೇನು ಹೇಳಿದ್ರಿ, ಅದಕ್ಕೆ ನಾನು ಸೋಮವಾರ ಉತ್ತರ ಕೊಡ್ತೀನಿ. ದಯಮಾಡಿ ನಾನು ಅವತ್ತು ನೀವೇ ನೋಡ್ಬೋದು ಯಾರ್ಯಾರು ಬರ್ತಾರೆ, ನನ್ನ ಜೊತೆಲಿ ಇರ್ತಾರೆ ಅನ್ನೋದನ್ನ ನೀವೇ ನೋಡ್ಬೋದು. ಅದು ನೀವು ನೋಡ್ಬೇಕು. ಅದನ್ನ ನಾನಿವತ್ತು ಬರೀ ಕಾರ್ಯಕರ್ತರುಗಳನ್ನ ಮಾತ್ರ, ಮುಖಂಡಗಳು ನಮ್ಮ ಅವ್ರನ್ನ ಮಾತ್ರ ನಾವು ಇಲ್ಲಿ ಸಭೆ ಸೇರ್ಲಿಕ್ಕೆ ಹೇಳಿದ್ವಿ. ಹಾಗಾಗಿ ಸೋಮವಾರ ದಿವಸ ನಾಮಿನೇಷನ್ ಹಾಕ್ತಾ ಇದ್ದೀನಿ. ಹಿಂದೆ ಸರಿಯಕ್ಕಲ್ಲ ಹಾಕೋದು ನಾನು. ಸೋಮವಾರ ನಾಮಿನೇಷನ್ ಹಾಕೋದು ಹಿಂದೆ ಸರಿಯಕ್ಕಲ್ಲ, ಸೋಮವಾರ ನಾಮಿನೇಷನ್ ಹಾಕ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ. ಒಂದು ವೇಳೆ ಗೊತ್ತಿರಲ್ಲ, ಒಂದು ವೇಳೆ ನಾನು ಹೇಳೋದು, ಒಂದು ವೇಳೆಗೆ ನಾನು ಸೋಮವಾರ ಉತ್ತರ ಹೇಳ್ತೀನಿ ನಾಮಿನೇಷನ್ ಹಾಕಿ. ಅಲ್ಲಲ್ಲ, ಪ್ರಯತ್ನ ಪಟ್ರೆ ಒಂದು ವೇಳೆ ಅದಕ್ಕೆ ನಾನು ಸೋಮವಾರ ಅಷ್ಟೇ ಉತ್ತರ ಹೇಳ್ತೀನಿ. ಮೈತ್ರಿ ಧರ್ಮನೇ ಅದು. ನಾನು ಸಿಟ್ಟಿಂಗ್ ಮೆಂಬರ್ ಆಫ್ ಪಾರ್ಲಿಮೆಂಟ್. ಐ ಹ್ಯಾವ್ ಡೆಲಿವರ್ಡ್ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್. I should not be allowed to contest the election. What is doing? Why are you rejecting? Why you denied ticket to me? Why you denied opportunity to contest? That is not correct. ಮೈತ್ರಿ ಧರ್ಮ ಅಂದ್ರೆ ಹಾಲಿ ಸಂಸದ ಯೋಗ್ಯ ಕ್ರಿಯಾಶೀಲ ಸಂಸದನ ಪುನಃ ನಿಲ್ಲಿಸ್ತಕ್ಕಂಥದ್ದೇ ಮೈತ್ರಿ ಧರ್ಮ. ಹೇಳ್ತೀನಿ ನಾನು ಅದನ್ನ, ನಾನು ಆಮೇಲೆ ಹೇಳ್ತೀನಿ ನಾನು. ಒಂದು ವೇಳೆ JDS ಇಂದ ತಮಗೆ ಆಫರ್ ಕೊಟ್ರೆ ಏನ್ ಮಾಡ್ತೀರಿ ಸರ್? ಎಲ್ಲ ಗೊತ್ತಿದೆಯಲ್ಲ. ತುಮಕೂರಿನಲ್ಲಿ ಮುದ್ದ ಹನುಮೇಗೌಡ ಅವರು ಈಗಾಗಲೇ ತನ್ನ ಬೆಂಬಲಿಗರ ಜೊತೆ, ಕಾರ್ಯಕರ್ತರ ಜೊತೆ ಸಭೆಯನ್ನ ಮಾಡಿದ ಬಳಿಕ ಒಂದು ಸ್ಪಷ್ಟ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ನಾನು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿಯೇ ಕಣಕ್ಕಿಳಿತೇನೆ, ಸೋಮವಾರ ನಾಮಪತ್ರವನ್ನ ಸಲ್ಲಿಸುತ್ತೇನೆ, ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವಂತಹ ಒಂದು ಎಲ್ಲಾ ನಿರ್ಧಾರವನ್ನ ನಾನು ಮಾಡಿ ಆಗಿದೆ ಅನ್ನುವಂತಹ ಹೇಳಿಕೆಯನ್ನ ಕೂಡ ಹೇಳಿದ್ದಾರೆ. ನಾನು 11 ಗಂಟೆಗೆ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ನಾನು ನಾಮಪತ್ರವನ್ನ ಸಲ್ಲಿಸುತ್ತೇನೆ ಅನ್ನುವಂತಹ ಸ್ಪಷ್ಟ ಹೇಳಿಕೆ ಈಗ ಮುದ್ದ ಹನುಮೇಗೌಡ ಅವರಿಂದ ಬಂದಿದೆ. ಈಗಾಗಲೇ ಒಂದು ರೀತಿಯಾಗಿ ಬಂಡಾಯ ಅಭ್ಯರ್ಥಿಯಾಗಿ ನೀವು ನಾಮಪತ್ರವನ್ನ ಸಲ್ಲಿಸ್ತೀರಾ ಅನ್ನುವಂಥ ಪ್ರಶ್ನೆಗೂ ಕೂಡ ನಾನು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿಯೇ ನಾನು ನಾಮಪತ್ರವನ್ನ ಸಲ್ಲಿಸುತ್ತೇನೆ, ನನ್ನನ್ನ ಯಾಕೆ ಸಿಟ್ಟಿಂಗ್ MP ನನಗೆ ಯಾಕೆ ಅವಕಾಶವನ್ನ ಕೊಡ್ಲಿಲ್ಲ, ನನ್ನನ್ನ ಯಾಕೆ ಬಲಿಪಶು ಮಾಡ್ತಾ ಇದ್ದೀರಾ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ ಸಂಸದ ಮುದ್ದ ಹನುಮೇಗೌಡ ಅವರು. ಈ ಮೂಲಕ
ಸಿಟ್ಟಿಂಗ್ MP ಆಗಿರುವಂತಹ ಒಂದು ರೀತಿಯಾಗಿ ಕ್ರಿಯಾಶೀಲ ಆಗಿರುವಂತಹ ಹಾಲಿ ಸಂಸದರಿಗೆ ಟಿಕೆಟ್ ಅನ್ನ ವಂಚನೆ ಮಾಡಿದ್ದಾರೆ. ಅದರಲ್ಲೂ ಕೂಡ ಕೇವಲ ನನಗೆ ಮಾತ್ರ ಈ ರೀತಿಯಂತಹ ಟಿಕೆಟ್ ವಂಚನೆ ಆಗಿದೆ, ಒಂದೇ ಒಂದು ಕಾರಣವನ್ನ ಕೂಡ ಹೇಳಿಲ್ಲ ಇಲ್ಲಿಯವರೆಗೂ, ಯಾಕೆ ನನಗೆ ಟಿಕೆಟ್ ಕೈ ತಪ್ಪಿದೆ ಅನ್ನೋದ್ರ ಎದುರು ಕಾರಣಕ್ಕೆ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ. ಕಾಂಗ್ರೆಸ್ ಮುಖಂಡರು ಯಾರೇ ಮನವೊಲಿಸಿದ್ರು ಕೂಡ ನಾನು ಹಿಂದೆ ಸರಿಯುವ ಪ್ರಶ್ನೆನೇ ಇಲ್ಲ ಅನ್ನುವ ಮಾತನ್ನ ಹೇಳಿದ್ದಾರೆ. ಆಲ್ರೆಡಿ ನನಗೆ ಈಗಾಗಲೇ ಕಾರ್ಯಕರ್ತರುಗಳು, ನನ್ನ ಬೆಂಬಲಿಗರು ನನಗೆ ಮನವೊಲಿಸಿದ್ದಾರೆ, ನೀವು ನಿಲ್ಲೇಬೇಕು ಅನ್ನುವಂತಹ ಒಂದು ಮಾತನ್ನ ಒತ್ತಾಯವನ್ನ ಮಾಡಿದ್ದಾರೆ. ನನ್ನ ನಿರ್ಧಾರ ಕೂಡ ಇದುವೇ ಅನ್ನೋದನ್ನ ಹೇಳಿದ್ದಾರೆ. ಇನ್ನು ಮುದ್ದಹನುಮೇಗೌಡ ಅವರು ಲಾ ಮಾಡಿದ್ದಾರೆ, ತಿಳುವಳಿಕೆ ಇರುವವರು ಹಾಗೇನು ಮಾಡಲ್ಲ ಅನ್ನುವ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗೃಹ ಸಚಿವರಾಗಿರುವ MB ಪಾಟೀಲ್ ಅವರು ಸಮ್ಮಿಶ್ರ ಸರ್ಕಾರದಲ್ಲಿ ಸ್ವಾಭಾವಿಕವಾಗಿ ನೋವು ಇದ್ದೇ ಇರುತ್ತೆ, ನಾಳೆ ಎಲ್ಲಾ ಸಮಸ್ಯೆ ಬಗೆಹರಿಯಲಿದೆ ಅನ್ನುವ ಹೇಳಿಕೆಯನ್ನ ಗೃಹ ಸಚಿವ MB ಪಾಟೀಲ್ ನೀಡಿದ್ದಾರೆ. MB ಪಾಟೀಲ್ ಅವರು ಈಗಾಗಲೇ ಮುದ್ದಹನುಮೇಗೌಡ ಅವರ ಈ ರೀತಿಯಾದಂತಹ ಒಂದು ನಿರ್ಧಾರಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಸಮ್ಮಿಶ್ರ ಸರ್ಕಾರದಲ್ಲಿ ಇಂತಹ ನೋವು ಇದ್ದೇ ಇರುತ್ತೆ, ಅದು ಸ್ವಾಭಾವಿಕ ಅನ್ನುವಂತಹ ಒಂದು ಪ್ರತಿಕ್ರಿಯೆಯನ್ನ ಗೃಹ ಸಚಿವರಾಗಿರುವ MB ಪಾಟೀಲ್ ಅವರು ನೀಡಿದ್ದಾರೆ. ನಾಳೆ ಎಲ್ಲಾ ಸಮಸ್ಯೆಗಳು ಬಗೆಹರಿಯಲಿದೆ ಅನ್ನುವ ಪ್ರಶ್ನೆಯನ್ನ, ಈ ಒಂದು ಮಾತನ್ನ ಕೂಡ ಈ ಸಂದರ್ಭದಲ್ಲಿ MB ಪಾಟೀಲ್ ನೀಡಿದ್ದಾರೆ. ಮುದ್ದಹನುಮೇಗೌಡರು ತಿಳ್ಕೊಂಡಂಥವ್ರು, ಅವರು ಲಾ ವಿದ್ಯಾಭ್ಯಾಸ ಮಾಡಿದಂಥವ್ರು, ಭಾಳಷ್ಟು ತಿಳುವಳಿಕೆ, ಹಾಗೆ ಬಂಡಾಯ ಪ್ರಶ್ನೆ ಬರ್ಬೋದಲ್ಲ, ಹಾಗಂತ ಮಾಡೋದಲ್ಲ. ಇನ್ನೂ ಕೂಡ ಚರ್ಚೆ ನಡೆದಿದೆ, ನಾಳೆ ರಾತ್ರಿವರೆಗೆ ಕಾದು ನೋಡೋಣ ಅಂತ. ಮುದ್ದಹನುಮೇಗೌಡರು ಆ ರೀತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಮುದ್ದಹನುಮೇಗೌಡರು ನಾಳೆ ರಾತ್ರಿಯವರೆಗೆ ಇನ್ನೂ ಕೂಡ ಚರ್ಚೆ ಮುಂದುವರೆದಿದೆ. ನಾಳೆ ರಾತ್ರಿವರೆಗೂ ಕೂಡ ಸಮಯ ಇದೆ, ಒಂದಷ್ಟು ಬದಲಾವಣೆಗಳು ಆಗಬಹುದು ಅನ್ನುವಂತಹ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ MB ಪಾಟೀಲ್ ಅವರು. ಆದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುದ್ದಹನುಮೇಗೌಡ ಅವರು ಈ ರೀತಿಯಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಕೂಡ MB ಪಾಟೀಲ್ ಹೇಳಿದ್ದಾರೆ.